ವೀಕ್ಷಕರೇ, ಮುಸ್ಲಿಂ ಮಹಿಳೆಯರು ಹಿಜಾಬ್ ಅಥವಾ ಬುರ್ಕಾ ಧರಿಸುವುದು ಯಾಕೆ? ಮುಸ್ಲಿಮರು ಮೈಕನ್ನು ಹಾಕಿ ದಿನಾಲು ಅಲ್ಲಾ ಅಂತ ಯಾಕೆ ಕೂಗುತ್ತಾರೆ? ಹಾಗೆಯೇ ಮುಸ್ಲಿಮರು ಸ್ವಂತ ಚಿಕ್ಕಮ್ಮ ದೊಡ್ಡಮ್ಮರ ಮಕ್ಕಳನ್ನು ಮದುವೆ ಆಗುವುದಿಲ್ಲ ಯಾಕೆ? ಮುಸ್ಲಿಮರಿಗೆ ಮುಂಜಿಯನ್ನು ಯಾಕೆ ಮಾಡಲಾಗುತ್ತದೆ? ಅದೇ ರೀತಿ ಮುಸ್ಲಿಂ ಧರ್ಮದವರ ಆಚಾರ ವಿಚಾರಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇವೆ. ಇಸ್ಲಾಂ ಧರ್ಮದವರು ಕಟುವಾಗಿ ಆರಾಧಿಸುವುದು ಅಲ್ಲಾಹನನ್ನಾಗಿದೆ. ಇಸ್ಲಾಂ ಎಂಬ ಪದದ ಅರ್ಥ ಶಾಂತಿ ಎಂದಾಗಿದೆ. ಪ್ರತಿ ಮುಸಲ್ಮಾನರು ಇಸ್ಲಾಂ ಧರ್ಮದ ನಿಯಮಗಳನ್ನು ಪಾಲಿಸಲೇಬೇಕು. ಪ್ರತಿಯೊಬ್ಬನು ದಿನಕ್ಕೆ 5 ಬಾರಿ ದೇವನ ಮುಂದೆ 5 ವಕ್ತ ನಮಾಜ್ ಕಡ್ಡಾಯವಾಗಿ ಮಾಡಲೇಬೇಕು. ಅಲ್ಲಾಹನ ಒಂದು ಫೋಟೋ ಕೂಡ ಯಾರಿಗೂ ಎಲ್ಲೂ ಸಿಗುವುದಿಲ್ಲ. ಪ್ರತಿಯೊಬ್ಬ ಮುಸಲ್ಮಾನನು ತನ್ನ ದೇವನು ಅಲ್ಲಾಹನು ಒಬ್ಬನೇ ಎಂಬ ವಿಶ್ವಾಸ ಹೊಂದಿರಲೇಬೇಕು. ವರ್ಷಕ್ಕೊಮ್ಮೆ ಬರುವ ರಂಜಾನ್ ತಿಂಗಳಲ್ಲಿ ಎಲ್ಲರೂ ಕಡ್ಡಾಯವಾಗಿ 1 ತಿಂಗಳು ಉಪವಾಸ ಹಿಡಿಯಬೇಕು. ಇದರ ಹಿಂದಿರುವ ರಹಸ್ಯ ಬಡವರ ಹಸಿವಿನ ನೋವು ಅರ್ಥ ಮಾಡಲು ಎಂದು ಹೇಳುತ್ತಾರೆ. ಮುಸ್ಲಿಮರಲ್ಲಿ ದುಡ್ಡಿರುವವರು ಕಡ್ಡಾಯ ಝಕಾತ್ ಅಂದರೆ ದಾನ ನೀಡಲೇಬೇಕು. ಇಲ್ಲದಿದ್ದಲ್ಲಿ ಅವರು ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾರೆ. ಇದರ ಹಿಂದಿರುವ ರಹಸ್ಯ ಆರ್ಥಿಕವಾಗಿ ಬಡತನದಲ್ಲಿರುವವರ ಕಷ್ಟವನ್ನು ನೀಗಿಸಲು ಎಂದು ಹೇಳುತ್ತಾರೆ. ಇಸ್ಲಾಂ ಧರ್ಮದಲ್ಲಿ ಮದುವೆ ಆಗುವುದು ಪುಣ್ಯ ಕಾರ್ಯವಾಗಿದೆ. ಹತ್ತಿರದ ಸಂಬಂಧಿ ಅಥವಾ ಸ್ವಂತ ಚಿಕ್ಕಮ್ಮ ಅಥವಾ ದೊಡ್ಡಮ್ಮರ ಮಕ್ಕಳನ್ನು ಎಂದರೆ ಇಂದಿನ ಕಸಿನ್ಸ್ರನ್ನು ಮದುವೆ ಆಗುವುದು ಒಳ್ಳೆಯದಲ್ಲ. ಯಾಕೆಂದರೆ ಲೈಂಗಿಕ ಸಂಪರ್ಕದಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ ಎಂದು ಇಸ್ಲಾಂ ಹೇಳುತ್ತದೆ. ಇಂದಿನ ವಿಜ್ಞಾನ ಕೂಡ ಅದನ್ನೇ ಹೇಳಿದೆ. ಮುಸ್ಲಿಮರು ಮುಂಜಿಯನ್ನು ಅಂದರೆ ಅವರ ಜನನಾಂಗದ ಮುಂದಿನ ಚರ್ಮವನ್ನು ಕತ್ತರಿಸುತ್ತಾರೆ. ಯಾಕೆ ಗೊತ್ತಾ? ನೋಡಿ ವೀಕ್ಷಕರೇ, ಪ್ರತಿ ಮುಸಲ್ಮಾನರು ಮುಂಜಿಯನ್ನು ಮಾಡಲೇಬೇಕು. ಇಸ್ಲಾಂ ಸ್ವಚ್ಛತೆಯನ್ನು ಕಾಪಾಡುತ್ತದೆ. ಮೂತ್ರ ವಿಸರ್ಜನೆ ಮಾಡಿದ ಬಳಿಕ ಜನನಾಂಗವನ್ನು ಸ್ವಚ್ಛಗೊಳಿಸದಿದ್ದಲ್ಲಿ ಆತನ ನಮಾಜ್ ಅಸಿಂಧುವಾಗುತ್ತದೆ. ಮುಂಜಿ ಮಾಡದೇ ಇದ್ದಲ್ಲಿ ಕೆಲವೊಂದು ಮೂತ್ರದ ಹನಿಗಳು ಜನನಾಂಗದ ತುದಿಯ ಚರ್ಮದ ಒಳಗಡೆ ಬಾಕಿಯಾಗುವ ಅವಸ್ಥೆ ಬರುತ್ತದೆ. ಅದಕ್ಕೆ ಮುಸಲ್ಮಾನರಿಗೆ ಮುಂಜಿ ಮಾಡುವ ಕ್ರಮ ಇದೆ. ಇವತ್ತು ಮುಂಜಿಯನ್ನು ಅಮೆರಿಕನ್ಸ್, ಐರೋಪ್ಯ ರಾಷ್ಟ್ರಗಳು ಕೂಡ ಬೆಂಬಲಿಸುತ್ತದೆ. ಕಾರಣ, ಮೂತ್ರದ ಹನಿಗಳು ಜನನಾಂಗದ ತುದಿಯಲ್ಲಿ ಬಾಕಿಯಾದರೆ ಆ ಹನಿಗಳು ಬ್ಯಾಕ್ಟೀರಿಯಾವಾಗಿ ರೋಗವಾಗುವ ಸಾಧ್ಯತೆ ಇರುತ್ತದೆ. ಅದು ಜನನಾಂಗದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಕೂಡ ಇದೆ. ವೀಕ್ಷಕರೇ, ಮುಸಲ್ಮಾನರು ಪ್ರತಿದಿನ ತಾನು ಮಾಡಿದ ತಪ್ಪಿಗೆ ಅಲ್ಲಾಹನಲ್ಲಿ ಕ್ಷಮೆ ಯಾಚಿಸಲೇಬೇಕು. ಆತ ಬೇರೆ ಯಾರಿಗಾದರೂ ತೊಂದರೆ ಮಾಡಿದ್ದಲ್ಲಿ ಆತ ತೊಂದರೆಯಾದ ವ್ಯಕ್ತಿಯಲ್ಲಿ ಕ್ಷಮೆ ಕೇಳದೆ ದೇವನು ಅವನ ಕ್ಷಮೆಯನ್ನು ಸ್ವೀಕರಿಸಲ್ಲ ಎಂದು ಹೇಳುತ್ತಾರೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದೆ ಬೇರೆ ಧರ್ಮಗಳ ಆಚಾರ ವಿಚಾರದ ವಿಡಿಯೋ ಕೂಡ ತೆರೆ ಕಾಣಲಿದೆ. ನಿಮ್ಮಿಂದ ನಾವು ಬಯಸುವುದು ಕೇವಲ ಒಂದು ಮೆಚ್ಚುಗೆ ಮಾತ್ರ. ಧನ್ಯವಾದ ಕರ್ನಾಟಕ.